ಬರ್ತ್ಡೇ ಗಿಫ್ಟ್ ಆಗಿ ಅಮ್ಮ ಫಸ್ಟ್ ಟೈಮ್ ಲೆಟರ್ ಬರ್ಕೊಟ್ರು. ಬರ್ತ್ಡೇ ದಿನ ಕೇಕ್ ಕಟ್ ಮಾಡಾಯ್ತು, ಬ್ಲಾಸ್ಟ್ ಕೂಡ ಮಾಡಾಯ್ತು. ಅಂಕಲ್ ಖುಷಿಗೆ ಜೋಶಲ್ಲಿ ಎತ್ಕೊಂಡ್ ಕೂಡ ಆಯ್ತು. ನೆಕ್ಸ್ಟ್ ಬರದೆ ಇವರೆಲ್ಲ ಏನ್ ಗಿಫ್ಟ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ತರ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾರೆ ಅಂತ. ಇವರೆಲ್ಲರೂ ಸೇರಿ ನನಗೆ ಲೆಟರ್ ಬರ್ಕೊಟ್ರು. ಆದ್ರೆ ಒಂದು ಟ್ವಿಸ್ಟ್ ಇಟ್ಟಿದ್ರು ಮಾತ್ರ. ಲೆಟರ್ ನಾನೇ ಹುಡುಕ್ಬಿಟ್ಟು ಓದ್ಬೇಕಂತೆ. ಮೊದ್ಲಿಗೆ ನಮ್ಮಮ್ಮ, ನೆಕ್ಸ್ಟ್ ಬವಿತಾರಮ್ಮ, ಅಪ್ಪ, ಚಿರು, ಬವಿತಾ, ಲಾಸ್ಟ್ ಗೆ ಅಂಕಲ್. ಆದ್ರೆ ಏನ್ ಗೊತ್ತಾ, ಆಗ್ಲೇ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ. ಪಟ್ ಅಂತ ಹೋಗಿ ಮಿಸ್ ಮಾಡ್ದಲೆ ಕಂಪ್ಲೀಟ್ ಫುಲ್ ಲೆಟರ್ ನ ಓದ್ಕೊಳ್ಳಿ. ಎಲ್ರು ಕೂಡ ತುಂಬಾ ಚೆನ್ನಾಗಿ ಬರ್ತಿದ್ರು. ಅದರಲ್ಲಿ ನಮ್ಮಮ್ಮ ಫಸ್ಟ್ ಟೈಮ್ ಬರ್ದಿರೋದ್ರಿಂದ ಆರ್ಟ್ ಕನೆಕ್ಟ್ ಆಗಿ ಕಣ್ಣಲ್ಲಿ ಒಂದೆರಡು ಡ್ರಾಪ್ ಹನಿಗಳು ಬಂತು. ನಮ್ಮಮ್ಮ ಫಸ್ಟ್ ಟೈಮ್ ನನಗೋಸ್ಕರ ಲೆಟರ್ ಬರ್ದಾರಪ್ಪ. ನನ್ನ ಮುದ್ದಿನ ಕುಚ್ಚು ಕುಚ್ಚು ಬಂಗಾರಪ್ಪ, ನನ್ನ ಪ್ರೀತಿಯ ಮಗನಿಗೆ ಕರ್ನಾಟಕದ 7 ಕೋಟಿ ಜನರ ಆಶೀರ್ವಾದ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಇನ್ನು ತುಂಬಾ ಬರ್ದಿದ್ದಾರೆ. ಕೇಳ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಅಪ್ಲೋಡ್ ಮಾಡಿದೀನಿ, ಮಿಸ್ ಮಾಡ್ದಲ್ಲೇ ಚೆಕ್ ಮಾಡಿ. ಅಮ್ಮ ಬರ್ದಿರೋ ಲೆಟರ್ ಓದಿದ್ಮೇಲೆ ಹಾರ್ಟಿಗೆ ಜಾಸ್ತಿ ಕನೆಕ್ಟ್ ಆಗ್ಬಿಡ್ತು. ಇದೇ ತರ ಎಲ್ರು ಕೂಡ ಬರ್ತಿದ್ರು, ಎಲ್ರದ್ದು ಓದಿದ್ದೀನಿ. ಆದ್ರೆ ಅದ್ರಲ್ಲಿ ಚಿರಂತ್ ಮಾತ್ರ ಕ್ರೇಜಿಯಾಗಿ ಬರ್ತಿದ್ದ. ಚಿರಂತು ಸೈಕ್ ಆಗಿ ಬರ್ದಿರೋದಕ್ಕೆ ಒಂದು BGM. ಅವನೇನ್ ಬರ್ದಿದ್ದಾನಂತ ತಿಳ್ಕೊಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಗೊತ್ತಲ್ವಾ, ಮಿಸ್ ಮಾಡ್ದಲೆ ಪೂರ್ತಿ ವಿಡಿಯೋ ನೋಡಿ. ಮತ್ತೊಮ್ಮೆ ಪ್ಲೇ ದಿ ಸಾಂಗ್ ಫಾರ್ ಚಿರು.